Let us turn to Mark 4th chapter. ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯಕ್ಕೆ ತಿರುಗಿಸೋಣ. and 14, 15 and 16. 14, 15, 16 ವಚನಗಳು. The sower soweth the word of God. ಬಿತ್ತುವವನು ವಾಕ್ಯವೆಂಬ ಬೀಜವನ್ನು ಬಿತ್ತುತ್ತಾನೆ. What does the Bible say about God's word? ದೇವರ ವಾಕ್ಯದ ಕುರಿತಾಗಿ ಬೈಬಲ್ ಏನು ಹೇಳುತ್ತದೆ? Heaven and earth may pass away, but not a jot or tittle of my law. ಭೂಮಿ ಆಕಾಶಗಳು ಅಳಿದು ಹೋಗುವು, ಆದರೆ ದೇವರ ವಾಕ್ಯದಲ್ಲಿ ಒಂದು ವಾಕ್ಯವು ಅಳಿದು ಹೋಗದು. Until all be fulfilled. ಎಲ್ಲವೂ ನೆರವೇರುವವರೆಗೂ. Then in Hebrews 4:12, what more do we see about God's word? ದೇವರ ವಾಕ್ಯದ ಕುರಿತಾಗಿ ಹಿಬ್ರಿಯ 4:12 ಇನ್ನೂ ಏನನ್ನ ನೋಡುತ್ತೇವೆ? The word of God is living and powerful. ದೇವರ ವಾಕ್ಯವು ಸಜೀವವಾದದ್ದು ಮತ್ತು ಬಲವುಳ್ಳದ್ದು. Sharper than any two-edged sword. ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು. Dividing asunder between the soul and spirit. ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಂತದ್ದು. Searching the thoughts and intents of the heart. ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನ ದೂರಿ ಹೋಗುವಂತದ್ದು, ವಿವೇಚಿಸುವಂತದ್ದು ಆಗಿದೆ. See, folk, ನೋಡಿ ಜನರೇ, when the Spirit of God touches us, ದೇವರ ಆತ್ಮನು ನಮ್ಮನ್ನು ಸ್ಪರ್ಶಿಸುವಾಗ, then our ears begin to hear God's voice. ದೇವರ ವಾಕ್ಯವನ್ನು ನಮ್ಮ ಕಿವಿಯು ಕೇಳಿಸಿಕೊಳ್ಳುವುದಕ್ಕೆ ಪ್ರಾರಂಭಿಸುತ್ತದೆ. Our understanding is open. ನಮ್ಮ ತಿಳುವಳಿಕೆಯು ತೆರೆಯಲ್ಪಡುತ್ತದೆ. See, so many people have a Bible in their families or in their hands. ಅವರ ಕೈಯಲ್ಲಿ ಮತ್ತು ಕುಟುಂಬಗಳಲ್ಲಿ ಬೈಬಲ್ ಇರುತ್ತದೆ, ಅವರ ಮನೆಯಲ್ಲಿ. But ಆದರೆ it's not seen in their action. ಅವರ ಕೃತ್ಯಗಳಲ್ಲಿ ಅದು ಕಾಣಿಸುವುದಿಲ್ಲ. You know, a dead man does not need any food. ಮತ್ತು ಸತ್ತಂತ ಮನುಷ್ಯನಿಗೆ ಯಾವ ಆಹಾರದ ಅಗತ್ಯತೆ ಇರುವುದಿಲ್ಲ. Or take a very sick man. ಅಥವಾ ಬಹಳ ರೋಗಿಯಾದಂಥ ವ್ಯಕ್ತಿಯನ್ನು ತೆಗೆದುಕೊಳ್ಳಿ. He loses his appetite. He says, I have no desire to eat. ಆತನ ತನ್ನ ಹಸಿವನ್ನು ಕಳೆದುಕೊಳ್ಳುತ್ತಾನೆ, ನನಗೆ ತಿನ್ನುವ ಇಷ್ಟ ಯಾವುದೂ ಇಲ್ಲ ಅಂತ. So people are either very sick in their soul, or they are dead in their spirits. ಆತ್ಮದಲ್ಲಿ ಬಹಳ ರೋಗದಿಂದ ಇರುತ್ತಾರೆ, ಅಥವಾ ಆತ್ಮದಲ್ಲಿ ಸತ್ತಂಥವರಾಗಿರುತ್ತಾರೆ. So that they have no hunger for God's word. ದೇವರ ವಾಕ್ಯಕ್ಕಾಗಿ ಅವರಿಗೆ ಯಾವ ಹಸಿವಿರುವುದಿಲ್ಲ. So what do? ಆಗ ಏನ್ ಮಾಡ್ತಾರೆ ಅವರು? Their Bible is gathering dust. They don't study it every day. ಬೈಬಲ್ನ ಮೇಲೆ ಬಹಳಷ್ಟು ಧೂಳು ಕುಂತಿರುತ್ತದೆ, ಪ್ರತಿದಿನವೂ ಅದನ್ನು ಓದುವುದಿಲ್ಲ. And the word of God does not bring forth any fruit in their life. ಮತ್ತು ಅವರ ಜೀವನದಲ್ಲಿ ದೇವರ ವಾಕ್ಯವು ಯಾವ ಫಲವನ್ನು ಕೊಡುತ್ತಾ ಇರುವುದಿಲ್ಲ. And their conscience also does not trouble them. It's dead. ಅವರ ಮನಸ್ಸಾಕ್ಷಿಯು ಸಹ ಅವರಿಗೆ ಯಾವುದನ್ನು ಒತ್ತಿ ಹೇಳುವುದಿಲ್ಲ, ಅದು ಸತ್ತು ಹೋಗಿರುತ್ತದೆ. Now, but when conventions come or Christmas comes, ಆದರೆ ಕ್ರಿಸ್ಮಸ್ ಅಥವಾ ಕೂಟಗಳು ಬರುವಾಗ, they illuminate the whole place. They are very active. ಮತ್ತು ಇಡೀ ಅವರಿರುವಂತಹ ಸ್ಥಳವನ್ನೆಲ್ಲ ಬೆಳಗಿಸುತ್ತಾರೆ, ಬಹಳ ಚಟುವಟಿಕೆಗಳಿಂದ ತುಂಬಿಕೊಳ್ಳುತ್ತಾರೆ. That is soulish religion. ಅದು ಕೇವಲ ಮಾನಸಿಕವಾದಂತ ಸ್ಥಿತಿ ಮಾತ್ರ. What did the Lord Jesus say? ಆದರೆ ಯೇಸು ಕ್ರಿಸ್ತನು ಏನು ಹೇಳ್ತಾನೆ? The sower soweth the word. ಬಿತ್ತುವವನು ವಾಕ್ಯವೆಂಬ ಬೀಜವನ್ನು ಬಿತ್ತುತ್ತಾನೆ. Sometimes our young people have heard the word of God in our houses, in our meetings from childhood.
ಒಮ್ಮೊಮ್ಮೆ ನಮ್ಮ ಯೌವನಸ್ಥರು ಬಾಲ್ಯದಿಂದ ದೇವರ ವಾಕ್ಯವನ್ನು ಕೇಳಿಸಿಕೊಂಡಿರುತ್ತಾರೆ ನಮ್ಮ ಕೂಟಗಳಲ್ಲಿ, ಬೇರೆ ಸ್ಥಳಗಳಲ್ಲಿ. But when they go to high school and college, ಹೈಸ್ಕೂಲ್ಗಳಿಗೆ, ಕಾಲೇಜುಗಳಿಗೆ ಅವರು ಹೋಗುವಾಗ, you know how people are. They see all the show and all the vanity. ಮತ್ತು ಜನರು ನೋಡ್ರಿ ಅದನ್ನೆಲ್ಲ ಖಾಲಿಯಾಗಿರುವಂಥದ್ದನ್ನು, ಬೇರೆ ಬೇಡದೇ ಇರುವಂಥದ್ದೆಲ್ಲವನ್ನು ನೋಡುತ್ತಾರೆ. And they see money being spent by other boys and girls. ಮತ್ತು ಬೇರೆಯವರು ಖರ್ಚು ಮಾಡುವಂತ ಹಣವನ್ನು ನೋಡುತ್ತಾರೆ, ಅವರ ಜೀವನ ಶೈಲಿಯನ್ನು ನೋಡುತ್ತಾರೆ. You know, my father never gave me any pocket money. ನನ್ನ ತಂದೆಯವರು ನನಗೆ ಯಾವುದೇ ಒಂದು ಹಣ ನನ್ನ ಖರ್ಚಿಗಾಗಿ ಕೊಡಲಿಲ್ಲ. And I never asked him for pocket money. ಮತ್ತು ನಾನು ಸಹ ಆ ಹಣವನ್ನು ಯಾವುದೇ ಖರ್ಚಿಗಾಗಿ ಕೇಳಲಿಲ್ಲ. If there was 6 paisa, 5 paisa in my pocket, that was a big thing. ನನ್ನ ಜೇಬಿನಲ್ಲಿ 5 ಪೈಸೆ ಇರುವುದಾದರೆ ಅದೇ ಒಂದು ದೊಡ್ಡ ವಿಷಯವಾಗುತ್ತಾ ಇತ್ತು. So I knew that my father was spending everything for the kingdom of God. ನನಗೆ ಗೊತ್ತಿತ್ತು ನನ್ನ ತಂದೆಯು ದೇವರ ರಾಜ್ಯಕ್ಕಾಗಿ ಎಲ್ಲವನ್ನ ಖರ್ಚು ಮಾಡುತ್ತಿದ್ದರೆಂದು. So I never asked him, buy this, buy that. ಅದಕ್ಕಾಗಿ ನಾನು ಇದು ಕೊಂಡುಕೋ, ನನಗೆ ಅದು ಕೊಡಿಸು ಎಂದು ಕೇಳಲಿಲ್ಲ. Nowadays I see people watch the bicyclists. ಮತ್ತು ಆ ದಿನಗಳಲ್ಲಿ ನಾನು ಬೈಸೈಕಲ್ ಅನ್ನು ನೋಡ್ತಾ ಇದ್ದೆ, ಸೈಕಲ್ ಅನ್ನ. Very few are riding bicycles these days. ಈ ದಿನಗಳಲ್ಲಿ ಬಹಳ ಸ್ವಲ್ಪ ಕಡಿಮೆ ಜನರು ಸೈಕಲ್ ಓಡಿಸುತ್ತಾರೆ. All boys are troubling their parents, buy me a motorbike. ಎಲ್ಲ ಮಕ್ಕಳು ನನಗೆ ಒಂದು ಮೋಟಾರ್ ಬೈಕ್ ಅನ್ನು ಕೊಡಿಸು ಅಂತ ತೊಂದರೆ ಕೊಡ್ತಿದ್ದಾರೆ ತಂದೆ ತಾಯಿಗಳಿಗೆ. Buy me a motorbike, I want to break my head. ನನಗೊಂದು ಮೋಟಾರ್ ಬೈಕ್ ಅನ್ನು ಕೊಡಿಸು, ನನ್ನ ತಲೆಯನ್ನ ನಾನು ಮುರಿದುಕೊಳ್ಳಬೇಕು ಅಂತ ಹೇಳ್ತಾರೆ. Well, and the poor parent, ನೋಡಿ ಆ ಬಡ ತಂದೆ ತಾಯಿಗಳು, they borrow money or get some money and buy the motorbike, and the next thing the legs are broken or hand is broken or something. ಅವರು ಹಣವನ್ನು ಅಲ್ಲೋ ಇಲ್ಲೋ ಶೇಖರಿಸಿ ಸಾಲ ಮಾಡಿ ಒಂದು ಮೋಟಾರ್ ಬೈಕ್ ಕೊಡಿಸುತ್ತಾರೆ. ಆದರೆ ಮಾರನ ದಿನ ಅವರ ಕೈ ಕಾಲು ಮುರಿದುಕೊಳ್ತಾರೆ, ತಲೆ ಮುರಿದುಕೊಳ್ತಾರೆ, ಏನೋ ಒಂದಾಗುತ್ತೆ. Anyway, ಏನೇ ಆಗಲಿ, I had an old bicycle. ನನಗೆ ಒಂದು ಹಳೆಯ ಸೈಕಲ್ ಇತ್ತು. And my pedals were very bad, and then I lost my pedals. Only the metal piece was left. ನನ್ನ ಸೈಕಲ್ ಪೆಡಲ್ಗಳು ಬಹಳ ಹಳೆದಾಗಿದ್ದವು. ಆ ಪೆಡಲ್ಗಳನ್ನು ಕಳೆದುಕೊಂಡೆ, ಕೇವಲ ಕಬ್ಬಿಣ ಮಾತ್ರ ಉಳಿತು. Oh, I would gladly ride it. ಅದನ್ನು ಬಹಳ ಸಂತೋಷವಾಗಿ ತುಳಿಯುತ್ತಾ ಇದ್ದೆ. Only when there was rain, my leg will slip, my foot will slip. ಮಳೆ ಆದಾಗ ಮಾತ್ರ ನನ್ನ ಕಾಲು ಅಲ್ಲಿಂದ ಜಾರ್ತಾ ಇತ್ತು. But I would never worry about that. ಆದರೆ ಅದರ ಬಗ್ಗೆ ನಾನು ಚಿಂತೆ ಮಾಡುತ್ತಾ ಇರಲಿಲ್ಲ. Nowadays, I don't see anybody without pedal. ಮತ್ತು ಈ ದಿನಗಳಲ್ಲಿ ಪೆಡಲ್ ಇಲ್ಲದೆ ಇರುವಂತದ್ದು ಯಾರನ್ನ ನಾನು ನೋಡುವುದಿಲ್ಲ. But I was satisfied. ಆದರೆ ನಾನು ಸಂತೃಪ್ತನಾಗಿದ್ದೆ. I didn't trouble my father. Give me money, give me this. ನನ್ನ ತಂದೆಗೆ ನಾನು ತೊಂದರೆ ಕೊಡಲಿಲ್ಲ, ಹಣ ಕೊಡು, ಇದು ಕೊಡು, ಅದು ಕೊಡು ಎಂಬುದಾಗಿ. So even the boys and girls that grew up in the fellowship, ಮತ್ತು ಸಹವಾಸದಲ್ಲಿ ಬೆಳೆದಂತ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ, after some time, ಸ್ವಲ್ಪ ಸಮಯವಾದ ಮೇಲೆ, when they look at this man, this boy and that ಈ boy, ಹುಡುಗನನ್ನ ಆ ಹುಡುಗನನ್ನ ಅವರನ್ನು ಇವರನ್ನು ನೋಡಿದ ಮೇಲೆ I see worldliness getting into them. ಅವರಲ್ಲಿ ಲೋಕದ ವಿಷಯಗಳು ಬರುತ್ತಾ ಇದ್ದವು. Instead of desiring to change the whole world, ಲೋಕವನ್ನು ಬದಲಾಯಿಸುವುದಕ್ಕೆ ಬದಲಾಗಿ ಅವರು they become slaves to the pleasures of this world. ಲೋಕವು ಕೊಡುವಂತ ಐಶ್ವರ್ಯಗಳಿಗೆ ಅವರು ದಾಸರಾಗುತ್ತಾ ಇದ್ದರು. Now what did Jesus say? ಈಗ ಯೇಸು ಏನು ಹೇಳಿದನು? 15th verse. 15ನೇ ವಚನ. Mark 4 and 15. ಮಾರ್ಕನ ಸುವಾರ್ತೆ 4 15ನೇ ವಚನ. These are they by the wayside where the word is sown. ದಾರಿ ಮಗ್ಗುಲಲ್ಲಿ ವಾಕ್ಯವು ಬಿತ್ತಲ್ಪಟ್ಟವರು ಇವರೇ. But when they have heard, ಆದರೆ ಇವರು ಕೇಳಿದಾಗ Satan cometh immediately and taketh away the word. ಸೈತಾನನು ಕೂಡಲೇ ಬಂದು ಅವರ ಹೃದಯಗಳಲ್ಲಿ ಬಿತ್ತಿದ ವಾಕ್ಯವನ್ನು ತೆಗೆದು ಹಾಕುತ್ತಾನೆ. Do you see this? ಇದನ್ನು ನೋಡ್ತೀರಾ? The devil has freedom.
ಸೈತಾನನಿಗೆ ಒಂದು ಸ್ವತಂತ್ರವಿದೆ ನೋಡಿ. Nowadays, people watch all kinds of pictures in their television. ಅವರ ದೂರದರ್ಶನದಲ್ಲಿ ಎಲ್ಲಾ ವಿಧವಾದಂಥ ಸಿನಿಮಾಗಳನ್ನು, ಪಿಕ್ಚರ್ಗಳನ್ನು ನೋಡ್ತಾರೆ. In the television, there's so much filth today. ಈ ದೂರದರ್ಶನದಲ್ಲಿ ಈ ದಿನಗಳು ಬಹಳ ಹೊಲಸಾದಂಥ ವಿಷಯಗಳನ್ನು ತೋರಿಸ್ತಾರೆ. And there is magic, there is astrology, ಮತ್ತು ಜ್ಯೋತಿಷ್ಯ ಹೇಳುವಂಥವರು ಇರ್ತಾರೆ, ಮ್ಯಾಜಿಕ್ಗಳಿರ್ತವೆ, ಮಂತ್ರಗಳಿರ್ತವೆ. there is every form of uncleanness. ಅಶುದ್ಧತೆಯು ಎಲ್ಲ ರೀತಿಯಲ್ಲಿ ಅಲ್ಲಿ ಕಾಣಿಸಿಕೊಳ್ಳುತ್ತಾ ಇರುತ್ತದೆ. Now, ಈಗ the family prayer, ಕುಟುಂಬದ ಪ್ರಾರ್ಥನೆ, husband and wife praying together, ಗಂಡ ಹೆಂಡತಿ ಜೊತೆಯಾಗಿ ಸೇರಿ ಪ್ರಾರ್ಥನೆ ಮಾಡುವುದು, the boys and girls going alone and spending half an hour or 1 hour with the Lord in the morning and evening. ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅವರೇ ಒಬ್ಬಂಟಿಗರಾಗಿ ಹೋಗಿ ದೇವರೊಂದಿಗೆ ಸಮಯವನ್ನು ಕಳೆಯುವಂತ. These were the ordinary disciplines which we were given. ಇವೆಲ್ಲ ಸಾಧಾರಣವಾದಂಥ ಶಿಕ್ಷಣ ನಮಗೆ ಕೊಡಲ್ಪಟ್ಟಿತ್ತು. And as a matter of fact, I enjoyed my time with the Lord. ಮತ್ತು ನಿಜವಾಗಿ ಹೇಳಬೇಕಂದ್ರೆ ನನ್ನ ಈ ಶಿಸ್ತನ್ನು ದೇವರೊಂದಿಗೆ ನಾನು ಬಹಳ ಚೆನ್ನಾಗಿ ಅನುಭವಿಸಿದೆ. After I got back from my cricket matches, which I used to play, ನಾನು ಆಡುತ್ತಿರುವಂಥ ಕ್ರಿಕೆಟ್ ಅನ್ನು ಆಡಿಬಿಟ್ಟು ಹಿಂತಿರುಗಿದಾಗ, or hockey and soccer matches, ಮತ್ತು ಹಾಕಿಯನ್ನ ಫುಟ್ಬಾಲ್ ಮ್ಯಾಚ್ಗಳನ್ನು ಆಡಿ ಬಂದ ಮೇಲೆ I would come home ನಾನು ಮನೆಗೆ ಬಂದು and spend at least half an hour in prayer. ಕನಿಷ್ಠ ಅರ್ಧ ಗಂಟೆ ಆದರೂ ಪ್ರಾರ್ಥನೆಯಲ್ಲಿ ನಾನು ಕಳೆಯುತ್ತಾ ಇದ್ದೆ. And I would lift up my voice and pray. ನಾನು ನನ್ನ ಸ್ವರವನ್ನು ಎತ್ತಿ ದೇವರಿಗೆ ಸ್ತೋತ್ರ ಮಾಡುತ್ತಾ ಇದ್ದೆ. Now, my dear people, ನನ್ನ ಪ್ರಿಯ ಜನರೇ, ಈಗ the word of God became very precious to me. ನನಗೆ ದೇವರ ವಾಕ್ಯವು ಬಹಳ ಅಮೂಲ್ಯವಾಯಿತು. So I used to learn so much of the word of God by heart. ಮತ್ತು ಎಲ್ಲ ದೇವರ ವಾಕ್ಯಗಳನ್ನು, ಎಷ್ಟೊಂದು ವಾಕ್ಯಗಳನ್ನು ಕಂಠಪಾಠ ಮಾಡ್ತಾ ಇದ್ದೆ ನಾನು. And when I read some of the word of God, it used to stick in my head. ಕೆಲವೊಂದು ವಾಕ್ಯ ಭಾಗಗಳನ್ನು ನಾನು ಓದುವಾಗ ನನ್ನ ತಲೆಯಲ್ಲಿ ಅದು ಹಾಗೆಯೇ ಕುಳಿತುಕೊಳ್ಳುತ್ತಿತ್ತು. But what does Jesus say here? ಆದರೆ ಯೇಸು ಇಲ್ಲಿ ಏನು ಹೇಳಿದ? The devil comes immediately and taketh away the word. ಸೈತಾನನು ಕೂಡಲೇ ಬಂದು ಬಿತ್ತಿದಂತ ವಾಕ್ಯವನ್ನು ತೆಗೆದು ಹಾಕುತ್ತಾನೆ. Now I don't want that to happen at these meetings. ಈ ಕೂಟದಲ್ಲಿ ಅದು ಆಗಬೇಕೆಂಬುದಾಗಿ ನಾನು ಬಯಸುವುದಿಲ್ಲ. Because ಯಾಕೆಂದರೆ our Lord was manifested to destroy the works of the devil. ಸೈತಾನನ ಕಾರ್ಯಗಳನ್ನು ನಾಶ ಮಾಡಿ ಹಾಕುವುದಕ್ಕಾಗಿ ಯೇಸು ಕ್ರಿಸ್ತನು ಪ್ರಕಟವಾದನು. You have read that verse, I'm sure. ಆ ವಾಕ್ಯವನ್ನು ನೀವು ಓದುತ್ತೀರಿ ಎಂಬುದಾಗಿ ನನಗೆ ಖಚಿತ ಇದೆ. It is in John 1 John 3rd chapter 8th verse. 1 ಯೋಹಾನ 3ನೇ ಅಧ್ಯಾಯ 8ನೇ ವಚನದಲ್ಲಿ ಅದಿರುತ್ತದೆ. For this purpose the Son of God was manifested to destroy the works of the devil. ಆದುದರಿಂದ ದೇವಕುಮಾರನು ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ಪ್ರತ್ಯಕ್ಷನಾದನು. Do you see this, my friend? ಇದನ್ನು ನೀವು ನೋಡ್ತೀರಾ ನನ್ನ ಸ್ನೇಹಿತರೆ? So when the devil is very busy, even here, ಸೈತಾನನು ಇಲ್ಲಿ ಸಹ ಬಹಳ ಕಾರ್ಯನಿರತವಾಗಿದ್ದಾನೆ. the word of God is going into the heart of my faithful servant. ನನ್ನ ಪ್ರಿಯ ಸೇವಕರ ಹೃದಯಗಳಲ್ಲಿ ವಾಕ್ಯವು ಹೋಗುತ್ತಾ ಇದೆ. The devil is very troubled. ಸೈತಾನನು ತೊಂದರೆಗೊಳಗಾಗಿದ್ದಾನೆ. The word of God is being sown in the heart. ಎಲ್ಲಾ ದೇವರ ವಾಕ್ಯವು ಜನರ ಹೃದಯಗಳಲ್ಲಿ ಬಿತ್ತಲ್ಪಡುತ್ತಾ ಇದೆ. And now this young man will live a new life. ಈ ಒಬ್ಬ ಯೌವನಸ್ಥನು ಹೊಸ ಜೀವನವನ್ನು ಜೀವಿಸುತ್ತಾನೆ ಈಗ. This girl, this mother, this father, ಈ ಹುಡುಗಿ, ಈ ತಂದೆ, ಈ ತಾಯಿ, they will become winners of souls. ಅವರು ಆತ್ಮಗಳನ್ನು ಗೆಲ್ಲುವಂತವರಾಗುತ್ತಾರೆ. They will destroy my kingdom. ನನ್ನ ರಾಜ್ಯವನ್ನು ಕಡವು ಹಾಕುತ್ತಾರೆ. So the devil is very troubled. ಅದಕ್ಕೆ ಸೈತಾನನು ತೊಂದರೆಗೊಳಗಾಗಿದ್ದಾನೆ. In James 2nd chapter, ಯಾಕೋಬನ ಪುಸ್ತಕ 2ನೇ ಅಧ್ಯಾಯದಲ್ಲಿ
The 19th verse. 19ನೇ ವಚನ. Thou believest that there is one God. ದೇವರು ಒಬ್ಬನೇ ಎಂದು ನೀನು ನಂಬುವನು. Thou doest well. ನೀನು ಒಳ್ಳೆಯದನ್ನು ಮಾಡುತ್ತಿ. The devils also believe and tremble. ದೆವ್ವಗಳು ಕೂಡ ಹಾಗೆಯೇ ನಂಬಿ ನಡಗುತ್ತವೆ. Some people, some Christians today, ಸ್ವಲ್ಪ ಜನರು, ಸ್ವಲ್ಪ ಕ್ರೈಸ್ತ ಜನರು ಈ ದಿನಗಳಲ್ಲಿ they are worse than devil. ಸೈತಾನನಿಗಿಂತ ಕಡೆಯವರಾಗಿರುತ್ತಾರೆ. The Bible says, ಬೈಬಲ್ ಹೇಳುತ್ತದೆ, the devils believe that there is one God. ಸೈತಾನ್ ಕೂಡ ನಂಬುತ್ತಾನೆ ದೇವರು ಒಬ್ಬನೇ ಇದ್ದಾನೆ ಎಂದು. They not only believe that there is one living God, ಒಬ್ಬ ಸಜೀವ ದೇವರು ಇದ್ದಾನೆ ಎಂಬುದು ನಂಬುವುದು ಮಾತ್ರವಲ್ಲ, they tremble. ಅವು ನಡಗುತ್ತವೆ ಸಹ. But ಆದರೆ look at many people who say they are Christian. ನೋಡ್ರಿ, ಕ್ರೈಸ್ತರೆಂಬುದಾಗಿ ಹೇಳಿಕೊಳ್ಳುವಂತ ಅನೇಕ ಜನರನ್ನ ನೀವು ನೋಡಿರಿ. When some puja comes, ಏದೋ ಒಂದು ಪೂಜೆ ಬಂದಾಗ and people say to them, ಮತ್ತು ಸ್ವಲ್ಪ ಜನ ಅವರಿಗೆ ಹೇಳ್ತಾರೆ, oh, you must give money for this. ನೀವು ಇದಕ್ಕೋಸ್ಕರ ಹಣ ಕೊಡಬೇಕು ಅಂತ ಹೇಳಿದಾಗ They will say, okay. ಅವ್ರು ಹೇಳ್ತಾರೆ, ಸರಿ ಕೊಡ್ತೇನೆ ಅಂತ. I am told that in many places, ನನಗೆ ಅನೇಕ ಸ್ಥಳಗಳಲ್ಲಿ ಇದು ಹೇಳಲ್ಪಟ್ಟಿದೆ, those that collect money like this, ಈ ರೀತಿಯಾಗಿ ಹಣ ಶೇಖರಿಸುವವರು, when they see a Christian who says, no, I cannot, I do not believe in idolatry, I will not give money. ವಿಗ್ರಹಗಳಲ್ಲಿ ನಾನು ನಂಬುವುದಿಲ್ಲ, ನಾನು ಹಣ ಕೊಡುವುದಿಲ್ಲ ಅನ್ನುವಂಥ ಕ್ರೈಸ್ತರನ್ನು ಅವರು ನೋಡಿದಾಗ ಅವ್ರೇನು ಮಾಡ್ತಾರಂದ್ರೆ, it is an abomination, I don't believe it. ಅದು ದೇವದೂಷಣೆ, ಇದನ್ನು ನಾನು ನಂಬುವುದಿಲ್ಲ ಎಂದು ಹೇಳುವಂಥವರು. Yes. ಹೌದು, I see the devils trembling. ದೆವ್ವಗಳು ನಡುಗುವುದನ್ನು ನಾನು ನೋಡಿದ್ದೇನೆ. At whose name? ಯಾರ ನಾಮಕ್ಕೆ? I'd say, ನಾನು ಹೇಳ್ತೇನೆ, use any other name. ಬೇರೆ ಯಾವುದೇ ಹೆಸರನ್ನ ಉಪಯೋಗಿಸಿ. The name of this God who is on that hill or in that valley or anybody else. ಆ ಕಣಿವೆಯಲ್ಲಿ ಇರುವಂತ ದೇವರ ನಾಮ, ಪರ್ವತದ ಮೇಲಿರುವಂತ ದೇವರ ನಾಮ, ಯಾವುದೇ ದೇವರ ನಾಮ ಉಪಯೋಗಿಸ್ರಿ, the devils will not be moved. ದೆವ್ವಗಳು ಕದಲುವುದು ಸಹ ಇಲ್ಲ. But ಆದ್ರೆ at the name of Jesus, ಯೇಸುವಿನ ಹೆಸರಿಗೆ they begin to tremble. ಅವು ನಡುಗುವುದಕ್ಕೆ ಪ್ರಾರಂಭಿಸುತ್ತವೆ. And then they say, yeah, I am going away, I am going away. ಅವಾಗ ಹೇಳ್ತವೆ, ಇಲ್ಲ ನಾನು ಹೋಗ್ತೇನೆ ಅಂತ. Sometimes when I am preaching, ಒಮ್ಮೊಮ್ಮೆ ನಾನು ಪ್ರಸಂಗಿಸುತ್ತಾ ಇರುವಾಗ these demons cry out. ಈ ದುರಾತ್ಮಗಳು ಕೂಗಿಕೊಳ್ಳುತ್ತವೆ. They say, we can't be here. ಅವ್ರು ಹೇಳುತ್ತವೆ, ನಮಗಿಲ್ಲಿರೋದಕ್ಕಾಗಲ್ಲ. Why did we come here? ನಾವು ಯಾವುದಕ್ಕಾಗಿ ಇಲ್ಲಿ ಬಂದೆವು? And they begin to run out of the crowd. ಆ ಸ್ಥಳದಿಂದ ಓಡಿ ಹೋಗುವುದಕ್ಕೆ ಪ್ರಾರಂಭಿಸುತ್ತವೆ. And then those evil spirits are cast out. ಆಗ ದುರಾತ್ಮಗಳು ಓಡಿಸಲ್ಪಡುತ್ತವೆ. See, some Christian, ನೋಡಿ, ನಮ್ಮ ಸ್ವಲ್ಪ ಕ್ರೈಸ್ತವರು, they don't even have the faith of these devils. ಈ ದುರಾತ್ಮಗಳಿಗಿರುವಂತಹ ನಂಬಿಕೆಯೂ ಸಹ ಅವರಿಗಿಲ್ಲ. The devils believe ದುರಾತ್ಮಗಳು ಇದನ್ನು ನಂಬುತ್ತವೆ and tremble. ಮತ್ತು ನಡಗುತ್ತವೆ. Have you got a heart that trembles at God's word? ದೇವರ ವಾಕ್ಯಕ್ಕೆ ನಡುಗುವಂತ ಹೃದಯ ನಿಮಗಿದೆಯಾ? If Moses quaked before the presence of God, ದೇವರ ಪ್ರಸನ್ನತೆಯ ಮುಂದೆ ಮೋಶೆಯು ಎದ್ದು ನಿಂತನು. who are you? Who am I? ನಾನು ಯಾರು ಮತ್ತು ನೀವು ಯಾರು? We are nobody. ನಾವು ಯಾರು ಅಲ್ಲ. We are unworthy. ನಾವು ಅಯೋಗ್ಯರು. We are unclean ನಾವು ಅಶುದ್ಧರು. in the sight of a holy God. ಪರಿಶುದ್ಧ ದೇವರ ಮುಂದೆ What must we do? ನಾವೇನು ಮಾಡಬೇಕು? We must humble ourselves. ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು. My dear friend, ನನ್ನ ಪ್ರಿಯ ಸ್ನೇಹಿತರೆ, is Maharashtra going to see Jesus? ಮಹಾರಾಷ್ಟ್ರವು ಯೇಸುವನ್ನು ಕಾಣಲಿಕ್ಕೆ ಇದೆಯಾ?
So, my dear people, ಆದ್ರಿಂದ ನನ್ನ ಜನಪ್ರಿಯ ಜನರೇ, let us be watchful ಜಾಗರೂಕತೆಯಿಂದ ನಾವಿರೋಣ. during these few days of meeting. ಈ ಕೂಟದ ಸ್ವಲ್ಪ ದಿನಗಳಲ್ಲಿ The word of God must remain in the heart ದೇವರ ವಾಕ್ಯವು ನಮ್ಮ ಹೃದಯದಲ್ಲಿ ಉಳಿದುಕೊಳ್ಳಬೇಕು and bring forth fruit. ಮತ್ತು ಫಲಗಳನ್ನು ಅದು ತರಬೇಕು. And the works of darkness in our families, villages, cities must be destroyed. ನಮ್ಮ ಕುಟುಂಬದಲ್ಲಿ, ನಮ್ಮ ಪಟ್ಟಣದಲ್ಲಿ ಅಂಧಕಾರದ ಶಕ್ತಿಗಳು ನಾಶವಾಗಬೇಕು. Let us pray. ನಾವು ಪ್ರಾರ್ಥಿಸೋಣ. Thou one true living God, ಸಜೀವವಾದಂತ ಒಬ್ಬನೇ ದೇವರೇ, surely your heart is grieved this evening ಈ ಸಂಜೆಯಲ್ಲಿ ನಿನ್ನ ಹೃದಯವು ನೊಂದಿದೆ ಕರ್ತನೆ. that millions of people are celebrating the death of a mythological Rakshasa. ಮಿಲಿಯಾಂತರ ಜನರು ಕರ್ತನೆ ಒಬ್ಬ ರಾಕ್ಷಸನ ಮರಣವನ್ನ ಅವರು ಆಚರಿಸುತ್ತಿದ್ದಾರೆ. Our offices are full of evil and bribery. ನಮ್ಮ ಕಚೇರಿಗಳು ಬಹಳ ಲಂಚತನದಿಂದ, ದುಷ್ಟತನದಿಂದ ತುಂಬಿವೆ. Oh, impurity and AIDS are destroying thousands of people. ಅಶುದ್ಧತೆಯು, ಏಡ್ಸ್ ಅನೇಕ ಜನರನ್ನು ನಾಶ ಮಾಡ್ತಾ ಇದೆ. Thy laws are broken, ನಿನ್ನ ನಿಯಮಗಳು ಮುರಿಯಲ್ಪಟ್ಟಿವೆ. and every form of image is made and called God. ಎಲ್ಲಾ ರೀತಿಗಳಂತ ಪ್ರತಿಮೆಗಳನ್ನ ಮಾಡಿ ಅವುಗಳನ್ನ ದೇವರಂತ ಹೇಳ್ತಿದ್ದಾರೆ. Lord, our sin is very great. ಓ, ನಮ್ಮ ಪಾಪವು ಬಹಳ ದೊಡ್ಡದಾಗಿದೆ ಕರ್ತನೆ. How little we have done for you in India, in Asia, in the world. ಭಾರತದಲ್ಲಿ, ಏಷ್ಯಾದಲ್ಲಿ, ಲೋಕದಲ್ಲಿ ನಾವು ನಿನಗಾಗಿ ಬಹಳ ಸ್ವಲ್ಪವಾಗಿ ಮಾಡಿದ್ದೇವೆ. Forgive us, O Lord. ನಮ್ಮನ್ನು ಕ್ಷಮಿಸು ಕರ್ತನೆ. Give us love, give us compassion. ನಿನ್ನ ಪ್ರೀತಿಯನ್ನ, ಅನುಕಂಪವನ್ನ ದಯಪಾಲಿಸು. Give us the zeal for your glory. ನಿನ್ನ ಮಹಿಮೆಗಾಗಿ ಒಂದು ಆಸಕ್ತಿಯನ್ನು ನಮಗೆ ದಯಪಾಲಿಸು. Bind the forces of darkness ಅಂಧಕಾರ ಶಕ್ತಿಗಳನ್ನ ಬಂಧಿಸುತ್ತೇವೆ. and speak to us now. ಮತ್ತು ಈಗ ನಮ್ಮ ಸಂಗಡ ಮಾತನಾಡು. Speak to this whole nation. ಇಡೀ ರಾಷ್ಟ್ರಕ್ಕೆ ನೀನು ಮಾತನಾಡು. Hear our prayer. ನಮ್ಮ ಪ್ರಾರ್ಥನೆಯನ್ನು ಕೇಳು. In Jesus' holy name. ಯೇಸುವಿನ ಪರಿಶುದ್ಧ ನಾಮದಲ್ಲಿ Amen. ಆಮೆನ್.